ಭಗವಾನ್ ವಿಷ್ಣು ಲಕ್ಷ್ಮೀದೇವಿಗೆ ಶಾಪ ನೀಡಿದ್ಯಾಕೆ? ಸನಾತನ ಸಂಪ್ರದಾಯದಲ್ಲಿ ವಿಷ್ಣು ಮತ್ತು ಲಕ್ಷ್ಮೀದೇವಿಯ ಲೀಲೆಗಳನ್ನು ವಿವರಿಸುವ ಅನೇಕ ಪೌರಾಣಿಕ ಕಥೆಗಳಿವೆ. ಇದಲ್ಲದೆ ಲಕ್ಷ್ಮೀದೇವಿ ಮೇಲಿನ ವಿಷ್ಣುವಿನ ಪ್ರೀತಿಯನ್ನು ಚಿತ್ರಿಸುವ ಅನೇಕ ಕಥೆಗಳಿವೆ. ಆದರೆ ಭಗವಾನ್ ವಿಷ್ಣು ಲಕ್ಷ್ಮೀದೇವಿಗೆ ಶಾಪ ನೀಡಿದ ಕತೆ ಗೊತ್ತೇ? ಒಮ್ಮೆ ವಿಷ್ಣುವು ತಾಯಿ ಲಕ್ಷ್ಮಿಗೆ ಭಯಾನಕ ಶಾಪವನ್ನ ನೀಡಿದನು ಎಂದು ಹೇಳಲಾಗುತ್ತದೆ. ಈ ಶಾಪದಿಂದ ತಾಯಿ ಲಕ್ಷ್ಮಿ ನರಳಬೇಕಾಯಿತು. ಲಕ್ಷ್ಮೀದೇವಿಗೆ ಏಕೆ ಮತ್ತು ಯಾವ ಶಾಪವನ್ನು ಭಗವಾನ್ ವಿಷ್ಣು ನೀಡಿದರು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಒಮ್ಮೆ ವೈಕುಂಠದಲ್ಲಿ ಬಿಳಿ ಕುದುರೆಯೊಂದು ಬಂದಿತ್ತು. ಆ ಕುದುರೆಯ ಸೌಂದರ್ಯವನ್ನ ನೋಡಿ ಲಕ್ಷ್ಮೀದೇವಿಯ ಗಮನವು ವಿಷ್ಣುವಿನಿಂದ ಬೇರೆಡೆಗೆ ತಿರುಗಿತು. ಲಕ್ಷ್ಮೀದೇವಿ ಆ ಕುದುರೆಯನ್ನು ಮೆಚ್ಚುವುದರಲ್ಲಿ ಸಂಪೂರ್ಣವಾಗಿ ಕಳೆದು ಹೋದಳು. ಮತ್ತೊಂದೆಡೆ ವಿಷ್ಣು ಲಕ್ಷ್ಮೀದೇವಿಯೊಂದಿಗೆ ಮಾತನಾಡುತ್ತಲೇ ಇದ್ದನು. ಇದ್ಯಾವುದೂ ಲಕ್ಷ್ಮೀದೇವಿಗೆ ಗೊತ್ತಾಗಲೇ ಇಲ್ಲ. ಮಾತನಾಡುವುದನ್ನ ನಿಲ್ಲಿಸಿ ವಿಷ್ಣುವು ಲಕ್ಷ್ಮೀದೇವಿಗೆ ಏನೋ ಪ್ರಶ್ನೆ ಕೇಳಿದನು. ಲಕ್ಷ್ಮೀದೇವಿಯಿಂದ ಯಾವುದೇ ಪ್ರತಿಕ್ರಿಯೆ ಬಾರದೆ ಇದ್ದಾಗ ಶ್ರೀಹರಿ ಕಣ್ಣು ತೆರೆದು ನೋಡಿದಾಗ ಲಕ್ಷ್ಮೀದೇವಿಯ ಗಮನ ತನ್ನ ಬದಲಾಗಿ ಕುದುರೆಯ ಮೇಲೆ ಇರುವುದನ್ನು ನೋಡಿದನು. ಇದರಿಂದ ಕೋಪಗೊಂಡ ಶ್ರೀಹರಿ ಲಕ್ಷ್ಮಿಯನ್ನು ಭೂಮಿಯ ಮೇಲೆ ಕುದುರೆಯಾಗಲು ಶಪಿಸಿದನು. ಶಾಪದಿಂದ ದುಃಖಿತಳಾದ ಲಕ್ಷ್ಮೀದೇವಿ ಅಶ್ವಯೋನಿಯಲ್ಲಿ ತಪಸ್ಸು ಮಾಡಲು ಪ್ರಾರಂಭಿಸಿದಳು. ಲಕ್ಷ್ಮಿ ತಪಸ್ಸು ಮಾಡುವ ಮೂಲಕ ಶಿವನನ್ನ ಮೆಚ್ಚಿಸಿ ವರ ಕೇಳಿದಳು. ಲಕ್ಷ್ಮಿಯನ್ನು ವಿಷ್ಣು ಭೇಟಿಯಾಗಬೇಕು ಎಂಬುದು ಶಿವನು ನೀಡಿದ ವರವಾಗಿತ್ತು. ಇದರ ನಂತರ ಶಿವನು ವಿಷ್ಣುವನ್ನು ಅಶ್ವಯೋನಿ ಬಳಿ ಕಳುಹಿಸಿದನು ಎನ್ನಲಾಗಿದೆ. ಶ್ರೀಹರಿ ಮತ್ತು ತಾಯಿ ಲಕ್ಷ್ಮಿ ಕುದುರೆ ಯೋನಿಯಲ್ಲಿ ಕುದುರೆ ರೂಪದಲ್ಲಿ ಒಟ್ಟಿಗೆ ಸಮಯ ಕಳೆದರು. ಇಬ್ಬರ ಮಿಲನದ ಪರಿಣಾಮವಾಗಿ ಅವರಿಗೆ ಏಕವೀರ ಎಂಬ ಪ್ರಕಾಶಮಾನವಾದ ಶಕ್ತಿಶಾಲಿಯಾದ ಮಗನ ಜನನವಾಯಿತು. ಏಕವೀರನ ಜನನದ ನಂತರ ತಾಯಿ ಲಕ್ಷ್ಮಿ ಶಾಪದಿಂದ ಮುಕ್ತಳಾಗಿ ವೈಕುಂಠಕ್ಕೆ ಹಿಂದಿರುಗಿದಳು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.